ಸರ್ ನಮಸ್ಕಾರ. ಗುಂಡ್ಲುಪೇಟೆ ಪ್ರಾಪರ್ಟಿಯಿಂದ ನಾನು ನಿಮ್ಮ ಶಿವ ಮಾತಾಡ್ತಿರೋದು. ಇದೇನು ನೋಡ್ತಾ ಇದ್ದೀರಾ, ಇದು ಕೋಕೋನಟ್ ಫಾರ್ಮು. 3 ಎಕರೆ ಲ್ಯಾಂಡು ಮಾರಾಟಕ್ಕೆ ಬಂದಿದೆ ನೋಡಿ ಸರ್. ಇದೇನು ನೋಡ್ತಾ ಇದ್ದೀರಾ, ಸಸಿ ಗಿಡಗಳು ಒಂದು ಸ್ವಲ್ಪ ಇದೆ, ದೊಡ್ಡ ಗಿಡಗಳು ಒಂದು ಸ್ವಲ್ಪ ಇದೆ ನೋಡಿ. ಇದೇನು ತೋರಿಸ್ತಾ ಇದೆ ನೋಡಿ, ದೊಡ್ಡ ಗಿಡಗಳು. ಟೋಟಲ್ ಇದು 3 ಎಕರೆ ಕೋಕೋನಟ್ ಫಾರ್ಮು. ಫಲ ಮಾತ್ರ ಭಯಂಕರ ಅಗದ್ಕೊಂಡಿದೆ, ತುಂಬ ಚೆನ್ನಾಗಿದೆ. ತೋರಿಸ್ಕೊಡ್ತೀನಿ ನಿಮಗೆ ಯಾವ ಥರ ಇದೆ ಅಂತ. ಇದು ನಿಮಗೆ ಚಾಮರಾಜನಗರ ರಿಜಿಸ್ಟ್ರೇಷನ್ ಬರೋಂಥ ಜಾಗ. ನೀವು ಚಾಮರಾಜನಗರ ಅಂದರೆ ನೀವು ಕನಕಪುರ ರೂಟಿಂದ ಬಂದ್ರೂ ಆರಾಮ್ಸೆ ಬರ್ಬೋದು. ನೀವು ಮೈಸೂರು ಕಡೆಯಿಂದ ಬರ್ತೀನಿ ಅಂದ್ರೂ ಬರ್ಬೋದು. ನೀವು ಕನಕಪುರದಿಂದ ಕಡೆ ಬರ್ತೀನಿ ಅಂದರೆ ಕರೆಕ್ಟಾಗಿ ಲ್ಯಾಂಡ್ಗೆ ಒಂದು 87 ಕಿಲೋಮೀಟ್ರ್ ಆಗುತ್ತೆ. ಕರೆಕ್ಟಾಗಿ 87 ಕಿಲೋಮೀಟ್ರ್ ಆಗುತ್ತೆ. ಕನಕಪುರ ಮತ್ತು ಚಾಮರಾಜನಗರ ಬರ್ತೀನಿ ಅಂದರೆ, ಮೈಸೂರು ಕಡೆಯಿಂದ ಬರ್ತೀನಿ ಅಂದರೆ ನಿಮಗೆ ಒಂದು 800 ಕಿಲೋಮೀಟ್ರ್ ಆಗುತ್ತೆ. ಇದು ನಂಜನಗೂಡಿಗೆ 36 ಕಿಲೋಮೀಟ್ರ್ ಇದೆ. ಕರೆಕ್ಟಾಗಿ ಮೈಸೂರಿಗೆ 60 ಕಿಲೋಮೀಟ್ರ್ ಇದೆ. ಇದು ವಿಲೇಜು ಡಾಂಬರಿಂದ ಜಸ್ಟ್ ಒಂದು 1 ಕಿಲೋಮೀಟ್ರ್ ಒಳಗಡೆ ಬರಬೇಕು ನೀವು. ಮೆಟ್ಲಿಂಗು ಅಂದರೆ ನಿಮಗೆ ಒಳ್ಳೆ ಚೆನ್ನಾಗಿದೆ ದಾರಿ. ಅವರು ಜಮೀನು ಮೇಲೆ ಹೋಗೋಂಥ ಅವಶ್ಯಕತೆ ಇಲ್ಲ ನಿಮಗೆಲ್ಲ. ಜಮೀನವರೆಗೂ ಮ್ಯಾಪ್ ರೋಡು. ತೋಟ ಮಾತ್ರ ಒಳ್ಳೆ ಅದ್ದೂರಿಯಾಗಿದೆ ಸರ್. ತೋಟ ಫಲ ಮಾತ್ರ ಹಂಗೆ ಇದೆ ಜಮೀನಲ್ಲಿ. ಟೋಟಲ್ ಇದು 4 ಎಕರೆ ಇದೆ. 4 ಎಕರೆ 1 ಎಕರೆ ಅವ್ರು ಇಟ್ಕೋತಾರೆ. ನಿಮಗೆ ಇನ್ನು 3 ಎಕರೆ ಸೇಮ್ ಎಲ್ಲ ತೋಟನೇ ಇರೋದು. 4 ಎಕರೆ ತೋಟ ಇರೋದು. ಅವ್ರು 1 ಎಕರೆ ಕೋಕೋನಟ್ ತೋಟ ಇಟ್ಕೊಂಡು ನಿಮಗೆ ಒಂದು 3 ಎಕರೆ ಸಪ್ರೇಟು RTC ಇದೆ. ಅದು ಇವಾಗ ಏನು ಕೊಡ್ತಾಯಿದ್ದಾರೆ ಅದೇ ಬೇರೆ ಸಪ್ರೇಟ್ RTC ಇದೆ. ಇನ್ನೊಂದು ಎಕರೆ ಅವ್ರಿಗೂ ಕೂಡ ಬೇರೆ ಸಪ್ರೇಟ್ RTC ಇದೆ. ಒಳಗಡೆ ನಿಮಗೆ ಒಂದು ಬೋರ್ವೆಲ್ ಬರುತ್ತೆ. ಸಿಂಪಲಾಗಿ ಒಂದು ತಗಡಿನ ಮನೆ ಇದೆ ನೋಡಿ ಸರ್. ಇದು ವಿಡಿಯೋದಲ್ಲಿ ಏನು ತೋರಿಸ್ತಾ ಇದ್ದೀನಿ ಎಲ್ಲ ತೆಂಗಿನ ಕೋಕೋನಟ್ ಗಿಡಗಳಲ್ಲಿ ಈ ಥರ ಇದೆ ನೋಡಿ. ವಿಡಿಯೋದಲ್ಲಿ ಏನು ತೋರಿಸ್ತಾ ಇದ್ದೀನಿ ಸೇಮ್ ಎಲ್ಲ ಗಿಡದಲ್ಲೂ ಈ ಥರನೇ ಇದೆ ಫಲ. ನೋಡಿ ಸರ್, ಇದು ಏನು ನೋಡ್ತಾ ಇದ್ದೀರಾ, ಎಲ್ಲ ಗಿಡದಲ್ಲೂ ಈ ಥರನೇ ಇದೆ ಫಲ. ಒಳ್ಳೆ ಸೂಪರಾಗಿರೋಂಥ ಕೋಕೋನಟ್ ಫಾರ್ಮ್. 3 ಎಕರೆ ಸೂಪರಾಗಿದೆ. ತೋಟ ಮಾತ್ರ ಭಯಂಕರ ಸೂಪರಾಗಿದೆ. ನಿಮಗೆ ಫಲ ಮಾತ್ರ ಹಂಗೆ ಅಗದ್ಗೆ ಬಿದ್ದಿದೆ ಮರದಲ್ಲಿ. ಇದು ಜಸ್ಟ್ ವಿಲೇಜಿಂದ 1 ಕಿಲೋಮೀಟ್ರ್ ಬರೋಂಥ ಜಾಗ. ನಿಮ್ಗೆ ವಾಕಬಲ್ ಡಿಸ್ಟೆನ್ಸು. ಇದ್ರೊಳಗಡೆ ಒಂದು 20 ಮ್ಯಾಂಗೋ ಗಿಡ ಕೂಡ ಹಾಕಿದ್ದಾರೆ ನೋಡಿ. ಇದೇನು ನೋಡ್ತಿದ್ದಾರೆ, ಮಾವಿನ ಗಿಡ ಒಂದು 20 ಮಾವಿನ ಗಿಡನೂ ಕೂಡ ಇದೆ ನೋಡಿ ಸರ್. ಇದೇನು ತೋರಿಸ್ತಾ ಇದ್ದೀನಿ ಎಲ್ಲ ಗಿಡದಲ್ಲೂ ಇದೇ ಥರನೇ ಇದೆ ಸೇಮ್. ಫುಲ್ಲು ತೆಂಗು ನೋಡಿ ಸರ್. ಇದೆಷ್ಟು ಇದೆ, ಭಯಂಕರ ಬಿಡ್ತಾಯಿದೆ. ಎಲ್ಲದನ್ನು ಸೇಮ್ ಇದೇ ಥರ ಫಲ ಇದೆ. ಏನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸೇಮ್ ಇದೇ ಥರ ಇದೆ. ಇಂಟ್ರೆಸ್ಟ್ ಇರೋರು ಒಂದು ಸ್ವಲ್ಪ ಲ್ಯಾಂಡ್ ವಿಸಿಟ್ ಮಾಡಿ. ಇದು ನಿಮಗೆ ಚಾಮರಾಜನಗರ ರಿಜಿಸ್ಟ್ರೇಷನ್ ಬರುತ್ತೆ. ಬಟ್ ನೀವು ಗುಂಡ್ಲುಪೇಟೆಲ್ಲವ್ರು ಬೇಕಾದ್ರೆ ಮಾಡಿಸ್ಬೋದು. ನಂಜನಗೂಡಲ್ಲಿ ಕೂಡ ಬೇಕಾದ್ರೆ ಮಾಡಿಸ್ಬೋದು. ನೀವು ಎಲ್ಲಿ ಬೇಕಾದ್ರೂ ಮಾಡಿಸ್ಬೋದು. ಇದು ಚಾಮರಾಜನಗರ ರಿಜಿಸ್ಟ್ರೇಷನ್ ಅಂದ ತಕ್ಷಣ ನೀವು ಚಾಮರಾಜನಗರ ಹತ್ರ ಏನೂ ಹೋಗಿಲ್ಲ. ಇದೊಂದು ಹೋಬಳಿ ಇದೆ. ಹೋಬಳಿಯಿಂದ ಜಸ್ಟ್ ಒಂದು 3-4 ಕಿಲೋಮೀಟ್ರ್ ಬರೋಂಥ ಜಾಗ ಇದು. ಕೋಕೋನಟ್ ಫಾರ್ಮು ತುಂಬ ಚೆನ್ನಾಗಿದೆ ಸರ್. ಇಂಥ ಜಾಗ ನಿಮಗೆ ಸಿಕ್ಕೋದು ರೇರು. ಇಂಥ ತೋಟಗಳು ಸಿಗೋದು ನಿಮಗೆ ತುಂಬ ರೇರು ನೋಡಿ. ಇಂಟ್ರೆಸ್ಟ್ ಇರೋರು ವಿಸಿಟ್ ಮಾಡಿ ಲ್ಯಾಂಡ್ಗೆ. ಖಂಡಿತ ಡೈರೆಕ್ಟ್ ಓನರ್ ಟು ಓನರ್ ಸೆಟ್ಟಿಂಗ್ ಇರುತ್ತೆ. ನಮ್ಮದು ಮಾಮೂಲಿ 2% ಕಮಿಷನ್ ಇರುತ್ತೆ ನೋಡಿ ಸರ್. ಇದು ನಿಮಗೆ ಒಂದು ಬೋರು. ಇದು ಟೋಟಲ್ 2 ಬೋರ್ವೆಲ್ ಇದೆ. ಒಂದರಲ್ಲಿ 1 ಎಕರೆ ಇಟ್ಕೊಂಡು ಅವರು ಒಂದು ಬೋರ್ವೆಲ್ ಇಟ್ಕೋತಾರೆ. 3 ಎಕರೆ ಯಾರು ತಗೋತಾರೆ ಅವ್ರಿಗೆ ಇದೊಂದು ಬೋರ್ವೆಲ್ ಕೊಡ್ತಾಯಿದ್ದಾರೆ ಅವರು. ಹಿಂಗೆ ಕೋಕೋನಟ್ ಬಂದು ಒಂದು 170 ಗಿಡ ಇದೆ ನೋಡಿ ಸರ್. ಸಸಿ ಗಿಡನೂ ಕೂಡ ಆಲ್ರೆಡಿ ಫಲ ಸ್ಟಾರ್ಟ್ ಆಗಿದೆ ನೋಡಿ. ಇದೇನು ನೋಡ್ತಾ ಇದ್ದೀರಾ, ಆಲ್ರೆಡಿ ಇದನ್ನು ಫಲ ಸ್ಟಾರ್ಟ್ ಆಗಿದೆ.
ಸೇಮ್ ಎಲ್ಲ ಗಿಡದಲ್ಲೂ ಈ ಥರ ಇದೆ ಸರ್. ನಿಮಗೆ ಸೊಸೆ ಗಿಡ ಹೆಚ್ಚು ಕಮ್ಮಿ ಒಂದು 60 ಗಿಡ ಸೊಸೆ ಗಿಡ ಬರುತ್ತೆ. 100 ಗಿಡ ದೊಡ್ಡದಿದೆ. ಹೆಚ್ಚು ಕಮ್ಮಿ ಟೋಟಲ್ 170 ಗಿಡ ಇದೆ. ಕೋಕೋನಟು 170 ಕೋಕೋನಟ್ ಇದೆ. ಒಂದು ಬೋರ್ವೆಲ್ ಇದೆ. ಇದು ಡಾಂಬರಿಂದ ಜಸ್ಟ್ ಒಂದು 800ರಿಂದ 900 ಮೀಟ್ರು ಮೆಟ್ಲಿಂಗ್ ಬರಬೇಕು. ಮ್ಯಾಪ್ ರೋಡು, ನೀವು ಅವ್ರ ಜಮೀನು ಮೇಲೆ ಹೋಗೋಂಥ ಅವಶ್ಯಕತೆ ಇಲ್ಲ. ಡೈರೆಕ್ಟು ಜಮೀನವ್ರಿಗೂ ಮ್ಯಾಪ್ ರೋಡ್ ಇದೆ ನೋಡಿ ಸರ್. ಸೇಮು ಫಲ ಮಾತ್ರ ಹಂಗೆ ಅಗರ್ಗ ಬಿದ್ದಿದೆ, ತುಂಬ ಚೆನ್ನಾಗಿದೆ. ಓಕೆ ಸರ್, ಥ್ಯಾಂಕ್ ಯು. ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ. ಡೈರೆಕ್ಟು ಓನರ್ ಟು ಓನರ್ ಸೆಟ್ಟಿಂಗ್ ಇರುತ್ತೆ. ಸರ್ ಇದೇ ನೋಡ್ತಾ ಇದ್ರಲ್ಲ, ಇದೇ ನಿಮಗೆ ಮ್ಯಾಪ್ ರೋಡು ಜಮೀನು ಬರೋ ಅಂಥದ್ದು. ಡೈರೆಕ್ಟ್ ಇದೆ ನೋಡ್ತಾ ಇದ್ದೀರಾ, ನಿಮಗೆ ಒಂದು ಚೈನ್ ರೋಡ್ ಇದೆ. ಡೈರೆಕ್ಟು ಮ್ಯಾಪ್ ರೋಡ್ ಇದು. ಅವ್ರ ಜಮೀನು ಬರೋ ಅಂಥ ಅವಶ್ಯಕತೆ ಇಲ್ಲ.